ಅಸ್ಸಲಾಂ ವಲೈಕುಮ್. ಜೈ ಭೀಮ್, ಜೈ SDPI. ಸ್ನೇಹಿತರೆ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 2009 ಜೂನ್ 21ರಂದು ಇದನ್ನು ಜನರ ಮುಂದೆ ತರಲಾಯಿತು. ಒಂದು ರಾಜಕೀಯ ಪಕ್ಷವನ್ನು ಹುಟ್ಟಾಕಲಾಯಿತು. ಯಾಕೆ ರಾಜಕೀಯ ಪಕ್ಷವನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಹುಟ್ಟಾಕಲಾಯಿತು ಅಂತ ಹೇಳಿದರೆ, ಸಾಕಷ್ಟು ರಾಜಕೀಯ ಪಕ್ಷಗಳು ನಮ್ಮ ದೇಶದಲ್ಲಿದೆ. ಆದರೂ ಕೂಡ ಇದು ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ಹೇಳಿದರೆ, ಬಲಾಢ್ಯರ ಮತ್ತು ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಿದೆ. ಶೋಷಿತರ, ದಮನಿತರ ಹಕ್ಕುಗಳನ್ನು ಕೇಳೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇವರುಗಳು ಮುಂದೆ ಬರ್ತಾ ಇರಲಿಲ್ಲ. ಅದೇ ರೀತಿ ಈ ಸ್ವಾತಂತ್ರ್ಯ ಬಂದ ನಂತರ ಇವತ್ತಿನ ತನಕ ರಾಜಕೀಯ ಜರ್ನಿಯನ್ನು ನೋಡಿದರೆ, ಮುಸಲ್ಮಾನರು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಹಿಂದೆ ಹೋಗೋದನ್ನು ಕಾಣ್ತಾ ಇದ್ದೀವಿ. ಮುಸಲ್ಮಾನರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ರಾಜಕಾರಣದಲ್ಲಿ ಭಾಗವಹಿಸಲ್ಲ. ಅಂದರೆ ಚುನಾವಣೆ ಬೇರೆ, ರಾಜಕಾರಣ ಬೇರೆ ಅಂದರೆ ಖಂಡಿತವಾಗ್ಲೂ ಕೂಡ ಹೌದು. ಯಾಕಂತೇಳಿದರೆ, ನಿಮಗೆ ಚುನಾವಣೆ ಡಿಕ್ಲೇರ್ ಆದಮೇಲೆ ಆ ಬೂತ್ ತೊಗೊಂಡೋಗೋ ತನಕ ಮಾತ್ರ ಮುಸಲ್ಮಾನರದೊಂದು ವ್ಯಾಲ್ಯೂ ಇತ್ತು. ಬೂತ್ ತೊಗೊಂಡೋದ್ಮೇಲೆ ಮತ್ತೆ ಚುನಾವಣೆ ಬರಬೇಕು ಮುಸಲ್ಮಾನರುಗಳ ಹತ್ರ ಹೋಗೋಕ್ಕೆ. ಇವರ ಎಲ್ಲ ಸಮಸ್ಯೆಗಳು ಕೂಡ ಆದರೂ ಕೂಡ ಕೇಳಕ್ಕೆ ಜನ ಇರಲ್ಲ. ಯಾಕಂದರೆ ಇವತ್ತು ನೋಡಿ, ಮುಸಲ್ಮಾನರನ್ನ ಅಲ್ಪಸಂಖ್ಯಾತರು ಅಂತ ಹೇಳಲಾಗುತ್ತೆ. ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಕಡಿಮೆ ಸಂಖ್ಯೆಯ ಜನ ಅಂತೇಳಿ. ಹಾಗಾಗಿ ನಮ್ಮನ್ನು, ಇಡೀ ಮುಸಲ್ಮಾನ್ ಸಮುದಾಯವನ್ನು ಅಲ್ಪಸಂಖ್ಯಾತರು ಅಂತೇಳಿ ಒಂದು ಸ್ವಲ್ಪ ಅಧಿಕಾರವನ್ನು ಕೊಟ್ಟು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಬಹುಸಂಖ್ಯಾತ ಓಟನ್ನು ಪಡ್ಕೊಂಡು ಒಂದು ಅಲ್ಪ ಮಾತ್ರ ಕೊಟ್ಟು ಅವರ ಹಕ್ಕುಗಳನ್ನು ಕಸಿಯಲಾಗಿದೆ. ನೋಡಿ, ಬಾಬರ್ ಮಸ್ಜಿದಿಂದ ಬಾಬಾ ಬುಡನ್ಗಿರಿ ತನಕ ಮುಸಲ್ಮಾನರನ್ನ ಎಲ್ಲವನ್ನ ಕಿತ್ಕೊಳ್ಳಲಾಯಿತು. ಆದರೂ ಕೂಡ ನಮ್ಮ ಪರವಾಗಿ ಮಾತಾಡೋಕ್ಕೆ ಒಂದೇ ಒಂದು ರಾಜಕೀಯ ಪಕ್ಷಗಳಿಲ್ಲ. ಪ್ರತಿಯೊಂದು ದಿವಸ ಕೊಲೆ ಮಾಡಿ ಅಂಥೇಳಿ ಭಾಷಣಗಳು ಮಾಡಿದರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮವನ್ನು